ಇನ್ನು ಸಿಎಂ ಸಿದ್ದರಾಮಯ್ಯ 500 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದ ಆರೋಪದ ಬಗ್ಗೆ ಬೀದರ್ನಲ್ಲಿ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇದೆಲ್ಲ ಸುಳ್ಳು ಆರೋಪ, ಇವರಿಗೆಲ್ಲ ಕೆಲಸ ಇಲ್ಲ. ಬಿಜೆಪಿ ಮಾಡಿದ ಅಕ್ರಮಗಳನ್ನ ಮುಚ್ಚಿಕೊಳ್ಳಲು ಈ ರೀತಿಯನ್ನ ಮಾಡ್ತಿದ್ದಾರೆ. ಅವರ ಹುಳುಕು ಹೊರ ಬರಬಾರದು ಅಂತ ಈ ರೀತಿಯ ವರ್ತನೆಯನ್ನು ಅವರು ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ಆ ಹುದ್ದೆಯ ಪಾವಿತ್ರತೆಯನ್ನ ಕಾಪಾಡಬೇಕು. ರಾಜ್ಯಪಾಲರ ಹುದ್ದೆ ಬಿಜೆಪಿಯ ಕಚೇರಿ ತರ ಆಗಬಾರ್ದು. ಹಾಗಾಗ್ಲಿಕ್ಕೆ ರಾಜ್ಯಪಾಲರು ಕೂಡ ಅವಕಾಶವನ್ನ ಮಾಡಿಕೊಡ್ಬಾರ್ದು ಅಂತ ಬಿಜೆಪಿಯ ವಿರುದ್ಧ ಇವತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅವರು ಮಾಡಿರುವಂತಹ ಕೆಲವೊಂದು ಹುಳುಕುಗಳನ್ನ ಅವರು ಮುಚ್ಚಿಟ್ಕೊಳ್ಬೇಕು ಅಂತ ಬಿಜೆಪಿ ಈ ರೀತಿ ಮಾಡ್ತಾ ಇದೆ. ಅದು ಅವರು ಸಂಸ್ಕೃತಿ ಅನ್ನೋ ರೀತಿಯಲ್ಲಿ ಇವತ್ತು ಈಶ್ವರ್ ಖಂಡ್ರೆ ಬೀದರ್ನಲ್ಲಿ ಬಿಜೆಪಿಯ ವಿರುದ್ಧ ಹರಿದಾಯ್ದಿದ್ದಾರೆ. ಬನ್ನಿ ಈಶ್ವರ್ ಖಂಡ್ರೆ ಅವರು ಏನ್ ಹೇಳಿದ್ದಾರೆ ನೋಡೋಣ. ಎಲ್ಲ ಸುಳ್ಳು ಆರೋಪಗಳು, ಇವರಿಗೆಲ್ಲ ಕೆಲಸ ಇಲ್ಲ. ಅವರೆಲ್ಲ ಮಾಡಿದಂಥ ಅಕ್ರಮಗಳು, ಅವ್ಯವಹಾರಗಳು ಏನು ಬಿ ಜೆ ಪಿಯವರು ಮಾಡಿದ್ದಾರೆ ಅದೆಲ್ಲ ಮುಚ್ಕೊಳ್ಳಿಕ್ಕೆ ಈ ರೀತಿಯ ನಾಟಕ ಆಡ್ತಾ ಇದ್ದಾರೆ. ಅಲ್ಲಿ ಏನಿದೆ, ಅವ್ರದ್ದು ಹುಳುಕು ಹೊರಗೆ ಬರಬಾರ್ದು ಅನ್ನುವಂಥ ರೀತಿಯಲ್ಲಿ ಅವರು ಈ ರೀತಿಯ ಒಂದು ವರ್ತನೆ ಮಾಡ್ತಾರೆ. ನೋಡಿ, ರಾಜ್ಯಪಾಲರ ಹುದ್ದೆ ಸಂವಿಧಾನಾತ್ಮಕವಾದಂಥ ಒಂದು ಹುದ್ದೆ. ಆ ಹುದ್ದೆ ಪಾವಿತ್ರ್ಯತೆ ಕಾಪಾಡಿಕೊಳ್ಬೇಕು. ಆದರೆ ರಾಜ್ಯಪಾಲರ ಹುದ್ದೆ ಬಿ ಜೆ ಪಿಯ ಕಚೇರಿ ಥರ ಆಗಬಾರ್ದು. ಅದು ಆಗಲಿಕ್ಕೆ ಅವಕಾಶ ರಾಜ್ಯಪಾಲರು ಕೊಡಬಾರ್ದು ಅಂತ ಮತ್ತೊಮ್ಮೆ ಒತ್ತಾಯ ಮಾಡ್ತಾನೆ.